ಎಲ್ಲ ಜಾತಿಗಳಿಗೆ ಕೇಳೋದಂದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿ. ನಮ್ಮ ಜಾತಿಯಲ್ಲಿ ಒಬ್ಬ IAS ಅಧಿಕಾರಿ IPS ಅಧಿಕಾರಿ ಆದಾಗ ಇಡೀ ನಮ್ಮ ಕುಲಕ್ಕೆ ಅವರೊಂದು ಮಾಂದ್ಯ ಆಗ್ತಾರೆ ಅಂತ ಅವರೆಲ್ಲ ಹೇಳ್ತಾ ಇದ್ರು. ಕತ್ತಲ್ಲಿ ಯಾರ ಕತ್ತಲ್ಲೂ ಜಾಸ್ತಿ ತುಂಬಾ ಜನಕ್ಕೆ ಇರಿಲ್ಲ ಅಂತಿದ್ರು. ಮೋಸ್ಟ್ಲಿ ಮಾಂಗಲ್ಯ ಚೈನ್ ಕೊಡ್ತಾರೆ ಅನ್ನೋ ಅನ್ಕೊಂಡಿದ್ದೆ ನಾನು. ಆ ಭಾಗ್ಯ ಕೊಡ್ಲಿ ಅಂತ ನಾನು ದೇವರಲ್ಲಿ ನಿಮ್ಗೆ ಕೇಳ್ಕೊತೀನಿ. ನೀವು ಹೇಳಿದ ರೀತಿ ನೋಡಿದ್ರೆ ಮೋಸ್ಟ್ಲಿ ಆಫರ್ ಬಂದು ನಮ್ಮ ಹೆಣ್ಮಕ್ಳು ಮಾಂಗಲ್ಯ ಚೈನ್ ಎಲ್ರಿಗೂ ಅನ್ಕೊಂಡಿದ್ರು ಅದಲ್ವಾ. ಮುಂದಿನ ದಿವಸ ಆ ಮಾಂಗಲ್ಯ ಚೈನ್ ಕೊಡುವಂತ ಭಾಗ್ಯ ನಿಮಗೆ ಬರಲಿ ಅಂತ ಕೇಳ್ಕೊಂತೀನಿ. ಓಕೆ, ಇವತ್ತಿನ ವಿಶ್ವಕರ್ಮ ಜಯಂತಿಯನ್ನ ತುಂಬಾ ವಿಜೃಂಭಣೆಯಿಂದ ವಿನೂತನವಾಗಿ ಅರ್ಥಗರ್ಭಿತವಾಗಿ ನಾವೆಲ್ಲ ಒಗ್ಗೂಡಿ ಈ ಜಯಂತಿಯನ್ನು ಆಚರಣೆ ಮಾಡ್ತಿದ್ವಿ. ಈ ಜಯಂತಿಗೆ ನಮ್ಮನ್ನೆಲ್ಲ ಕರೆದು ನಿಮ್ ಜೊತೆ ಭಾಗಿಯಾಗಲಿಕ್ಕೆ ಆ ಸೌಭಾಗ್ಯ ಕೊಟ್ಟಿದ್ದಕ್ಕೆ ಮೊಟ್ಟ ಮೊದಲ ಬಾರಿ ಇದು ಕಾರ್ಯಕರ್ತರಾಗಿರ್ತಕ್ಕಂಥ ಎಲ್ಲ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಪರೋಕ್ಷವಾಗಿ ಹೆಲ್ಪ್ ಮಾಡಿರ್ತಕ್ಕಂಥ ಎಲ್ಲರಿಗೂ ನನ್ನ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಇದೇ ರೀತಿಯಾಗಿ ನಾನು ಒಂದೇ ನಿಮ್ಮನ್ನು ಕೇಳೋದು ಒಂದೇ, ಬಯಸೋದು ಒಂದೇ. ಎಲ್ಲೇ ಇರಿ, ಹೇಗೆ ಇರಿ, ಒಗ್ಗಟ್ಟಾಗಿರಿ. ಎಲ್ಲೇ ಇರಿ, ಹೇಗೆ ಇರಿ, ಒಗ್ಗಟ್ಟಾಗಿರಿ. ನೀವು ಒಗ್ಗಟ್ಟನ್ನ ಯಾವತ್ತು ಪ್ರದರ್ಶನ ಮಾಡ್ತೀರಿ, ನಮ್ಮನ್ನು ಮುಟ್ಟಕ್ಕೆ ಯಾರ ಕೈಯಿಂದ ಆಗಲ್ಲ. ನಮ್ಮಲ್ಲಿ 3 ಒಡಕು ಮನೆಯಿಂದ 3 ಭಾಗದ ಸೀರೆ ಯಾವಾಗ ಹಾಕ್ತೀವಿ, ಬೇರೆಯವ್ರ ಬರಲಿಕ್ಕೆ ದಾರಿ ಆಗ್ತದೆ. ಈಗ ತಾನೇ ಹೇಳ್ತಾ ಇದ್ರು, ಯಾರು ನಮ್ಮ ಅಧ್ಯಕ್ಷ ಹೇಳ್ತಾ ಇದ್ರು, ಮೇಲೆ ಬಿಲ್ಡಿಂಗ್ ಇದ್ದೋಗಿದೆ, ಖಾಲಿ ಇದ್ದೋಗಿದೆ. ಇದು ನಮ್ಮ ಮೂರ್ಖತನದಿಂದ, ನಮ್ಮನ್ನು ಒಗ್ಗಟ್ಟಿಲ್ಲದೆ, ನಮ್ಮಲ್ಲೇ ದಾರಿಗಳಾಗಿ ನಮ್ಮ ಮೇಲೆ ನಾವು ಕೇಸ್ ಹಾಕೊಂಡು ಬೇರೆಯವರಿಗೆ ದಾರಿ ಮಾಡ್ತಕ್ಕಂಥ ಅವಕಾಶ ಇದ್ದು. ಇವತ್ತು ನಾನು ಹೇಳೋದಂತೆ, ಈ ಹಬ್ಬ ಮುಗ್ದೋಗ್ಲಿ, ಈ ಒಂದು ಭೀಮ ಅಮಾವಾಸ್ಯೆ ಮುಗ್ದೋಗ್ಲಿ, ನೆಕ್ಸ್ಟ್ ಡೇ ಕೂತ್ಕೊಂಡು ನಾವೆಲ್ಲ ಒಗ್ಗಟ್ಟಾಗಿ ಇದಕ್ಕೊಂದು ಕಮಿಟಿ ಮಾಡಿಕೊಂಡು ಮೇಲಾಗಿರ್ತಕ್ಕಂಥ ಏನು ವೆಚ್ಚ ಇದೆ ಅದಕ್ಕೆ 25 ಲಕ್ಷ ಅಮೌಂಟ್ ನಾನು ಕೊಡ್ತೀನಿ. 25 ಲಕ್ಷ ಅಮೌಂಟ್ ನಾನು ಕೊಟ್ಟು ಅದನ್ನು ಪೂರ್ಣ ಮಾಡ್ಕೊಡ್ತೀನಿ. ನಾವು ಸಂತೋಷವಾಗಿರ್ಬೇಕು. ಇವತ್ತು ವಿಶ್ವಕರ್ಮ, ನಮ್ಮ ವಿಶ್ವಕರ್ಮ ಬಗ್ಗೆ ಆಲ್ರೆಡಿ ನಮ್ಮ ತಹಸೀಲ್ದಾರ್ ಹಿಸ್ಟ್ರಿ ಲೆಕ್ಚರರು, ನಿಮಗೂ ಗೊತ್ತಿಲ್ಲ ಅವ್ರ ಬಗ್ಗೆ, ಅವ್ರ ಇತಿಹಾಸ ಲೆಕ್ಚರ್ ಎಲ್ಲ ಹೇಳ್ಬಿಟ್ರು. ನನಗೆ ಹೇಳಕ್ಕೆ ಏನೋ ಬಿಟ್ಟಿಲ್ಲ ಅದಲ್ಲ, ಹೇಳ್ಬಿಟ್ಟಿಲ್ಲ. ಬಟ್ ನಿಮ್ಮೊಂದು ನಾವೇ ಇರಲಿ, ಭೂಮಿಗೆ ಬೀಳ್ತಕ್ಕಂಥ 7 ಕಿರಣ, ಒಂದು ಕಿರಣ ವಿಶ್ವಕರ್ಮ. ದೇವತೆಗಳು ದೇವರಿಗಿಂತ ಮುಂಚೆ, ದೇವತೆಗೆ ಹುಟ್ಟಿಕ್ಕಿಂತ ಮುಂಚೆ ಹುಟ್ಟಿದ್ದು ವಿಶ್ವಕರ್ಮ. ಅಂದ್ರೆ ಇಡೀ ಪ್ರಪಂಚಕ್ಕೆ ದೈವಶಿಲ್ಪಿ, ದಿವ್ಯಶಿಲ್ಪಿ, ಅದು ಶಿಲ್ಪಿ ವಾಸ್ತುಶಿಲ್ಪ ಇರ್ತಕ್ಕಂಥ ಇಡೀ ಭಾರತ ದೇಶಕ್ಕೆ ತ್ರೇತಾಯುಗ ಧಾರ್ಮಿಕ ಬಂದಿರ್ಬೋದು. ಆದ್ರೆ ಇಡೀ ವಿಶ್ವಕ್ಕೆ ಈ ಮಾನವ ಕುಲ ಅಂತ ಒಂದು ಕುಲದಲ್ಲಿ ಹುಟ್ಟಿರ್ತಕ್ಕಂಥ ನಾವು ಶೇಷು ದೇವರನ್ನೇ ಕರ್ತನೆ ಮಾಡ್ತಕ್ಕಂಥ ಶಕ್ತಿ ಯಾರಾದ್ರೂ ಇದೆ ಅಂತಂದ್ರೆ ಅದು ವಿಶ್ವಕರ್ಮಕ್ಕೆ ಮಾತ್ರ. ಅಂತ ದೇವತೆಗಳ ಹೊಟ್ಟೆಯಲ್ಲಿ ಇರ್ತಕ್ಕಂಥ ಈ ಮಹಾನುಭಾವರು ಇಂತಹ ಸೌಭಾಗ್ಯ ಕೊಟ್ಟಿದ್ದಕ್ಕೆ ನಿಮಗೆ ನಾನು ಜಯಂತಿಯ ಶುಭಾಶಯ ತಿಳಿಸ್ತಾ, ದಯವಿಟ್ಟು ಎಲ್ಲ ಕಡೆ ನಾನು ಮಾತಾಡ್ತೀನಿ. ಏನು ವೃತ್ತಿನ ಪರಂಪರೆಯಾಗಿ ವೃತ್ತಿನ ನೀವು ಪ್ರಾರಂಭಿಸ್ತಾ ಇದ್ದೀರಿ, ಆ ವೃತ್ತಿಯಲ್ಲಿ ನಿಮ್ಮ ಮಕ್ಕಳನ್ನ ಹೈಯರ್ ಎಜುಕೇಶನ್ ಮಾಡಿ. ಎಲ್ಲ ಜಾತಿಗಳಿಗೆ ಕೇಳೋದಂದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿ. ನಮ್ಮ ಜಾತಿಯಲ್ಲಿ ಒಬ್ಬ IAS ಅಧಿಕಾರಿ IPS ಅಧಿಕಾರಿ ಆದಾಗ ಇಡೀ ನಮ್ಮ ಕುಲಕ್ಕೆ ಅವರೊಂದು ಮಾಂದ್ಯ ಆಗ್ತಾರೆ. ನಾವು ಮಾಡಬೇಕಾಗಿದ್ದು, ನಾನು ಗೋಲ್ಡ್ ಸ್ಪೀಕ್ ಇದ್ದೀನಿ, ನಾನು ಮನೆ ಕೆಲಸ ಮಾಡ್ತೀನಿ, ನನ್ನ ಮಗನ ಅದೇ ಮಾಡಿರೋ ತಪ್ಪಾಗುತ್ತೆ. ಅದನ್ನ ಮಾಡಕ್ ಹೋಗ್ಬೇಡಿ, ದಯವಿಟ್ಟು ಅದನ್ನ ಮಾಡಕ್ ಹೋಗ್ಬೇಡಿ. ಒಂದು ನಾನು ವಿಶೇಷವಾಗಿ ಹೇಳ್ತೀನಿ, ಪಕ್ಷ ಅಂತ ಬಂದಾಗ, ಜಾತಿ ಅಂತ ಬಂದಾಗ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಮಹಾನ್ ದೇವೇಗೌಡರು ನಿಮ್ಮ ಜಾತಿಯಲ್ಲಿ ಒಬ್ಬನ್ನು ಗುರುಸಿ MLC ಮಾಡಿರ್ತಕ್ಕಂಥ ಹೆಗ್ಗಳಿಕೆ ಇದ್ರೆ ಅದು JDS ಪಕ್ಷಕ್ಕೆ ಸಲ್ತದೆ. 25 ವರ್ಷಗಳಿಂದಲೇ ನಮ್ಮ ಶರಣವರನ್ನ MLC ಮಾಡಿದ್ರು. ಆಮೇಲೆ ಕಾಂಗ್ರೆಸ್ ಅಲ್ಲಿ KP ನಂಜುಂಡಿ ಅವರನ್ನ ಮಾಡಿ ಅದಲ್ಲ. ಅದರಿಂದ ಇಂತಿಂತ ಒಬ್ಬ ಮಾನ್ಯ ದೇವೇಗೌಡ ಸಾಹೇಬರು ಇಂತಿಂತ ಚಿಕ್ಕ ಜಾತಿಯಲ್ಲಿ ಇಂತ ಗುರುಸ್ಬೇಕಂತ ಶಕ್ತಿ ಅವ್ರಿಗಿದೆ. ಇವತ್ತು ಜಗನ್ಶ್ರೇಷ್ಠ ಮಹಾ ವ್ಯಕ್ತಿ ಇವತ್ತು ಮೋದಿಜಿಯವರ ಇವತ್ತು ಏನು ಹುಟ್ಟಿದಪ್ಪ, ಒಂದು ದೊಡ್ಡ ಮಟ್ಟದಲ್ಲಿ ನಮ್ಮೊಂದು ಖುಷಿ ಆಗ್ತಾ ಇದೆ. ಯಾಕಂದ್ರೆ ಇಂಥ ದಿವಸ ವಿಶ್ವಕರ್ಮ ನಾವು ಆಚರಣೆ ಮಾಡ್ತಾ ಇದೀವಿ. ದಯವಿಟ್ಟು ನಾವೆಲ್ಲ ಒಗ್ಗಟ್ಟಾಗಿ ಈ ಒಂದು ಜಾತಿಯನ್ನ ಬೆಳೆಸಲಿಕ್ಕೆ, ನಮ್ಮ ಮಕ್ಕಳ ಬೆಳೆಸಲಿಕ್ಕೆ ನಾವು ಸ್ವತಃ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇನ್ನೊಂದು ಈ ಮಾತನ್ನು ಹೇಳ್ತಾ ಇದ್ದೀನಿ. ನೀವೇನು ನನಗೆ ಮನವಿಯನ್ನು ಕೊಟ್ಟಿದ್ದೀರಿ, ಇದೇ ವಾರದಲ್ಲಿ ನಾನು ಕೂಡ ಅಮೌಂಟ್ ರೆಡಿ ಮಾಡಿ ನಾನು ವರ್ಕ್ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಬರೋ ವಿಶ್ವಕರ್ಮ ಒಳಗಡೆ ಆ ಬಿಲ್ಡಿಂಗ್ ರೆಡಿ ಮಾಡ್ಕೊಳ್ತಕ್ಕಂಥ ಜವಾಬ್ದಾರಿ ನಾನು ಹೊರ್ಕೊಂತೀನಿ. ಯಾವತ್ತೂ ನಾನು ಕೊಟ್ಟಿರ್ತಕ್ಕಂಥ ಮಾತು ಯಾರಿಗೂ ಒಂದು ತಪ್ಪುವಂತ ವ್ಯಕ್ತಿಯಲ್ಲ. ಈಗಾಗಲೇ ಜಿಲ್ಲಾಧಿಕಾರಿ ಹತ್ರ ಮಾತಾಡಿದ್ದೀನಿ. 9 ಜಾತಿಗಳಿಗೆ ಏನು ಭವನ ಕಟ್ಟಿಕೊಳ್ಳಿಕ್ಕೆ ಜಾಗವನ್ನ ಸೆಷನ್ ಕೇಳಿದ್ರಿ, ಅದರಲ್ಲಿ 2ನೇ ಜಾತಿ ನಿಂದಿದೆ. 1 ಎಕರೆ ಜಾಗವನ್ನ ನಿಮಗೆ ಮೀಸಲಿಟ್ಟು
1 ಎಕರೆ ಜಾಗವನ್ನ ನಿಮ್ಗಾಗಿ ಮೀಸಲಿಟ್ಟು ಅಲ್ಲಿ ಚೌಲ್ಟ್ರಿ ಕೊಟ್ಟು ನಮ್ಮ ಜಾತಿಯ ಬಡ ಮಕ್ಕಳಿಗೆ ಮದುವೆ ಮಾಡಲಿಕ್ಕೆ ಅನುಕೂಲ ಮಾಡತಕ್ಕಂಥ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೀರಿ. ಅದರಲ್ಲಿ ಕೂಡ ನೀವು ಮುಂಚೂಣಿಯಲ್ಲಿದ್ದೀರಿ. ಸೊ ಅದರಿಂದ ನಮ್ಮ ಕೆಲಸ ಏನಂತಂದ್ರೆ ಯಾರೋ ಗುರುತಾಗಿರ್ತಕ್ಕಂಥ ಜಾತಿಗಳನ್ನ ಗುರುಸಿ ಆ ಮಕ್ಕಳನ್ನ ಓದಿಸಿ ದೊಡ್ಡ ಮಟ್ಟ ತರೋದೇ ನಮ್ಮ ಧರ್ಮ. ಯಾಕಂದ್ರೆ ನಾನು ಕೂಡ ಬಡ ವಿದ್ಯಾರ್ಥಿಯಾಗಿ ನಾನು ಕೂಡ ಕೂಲಿ ಮಾಡಿಕೊಂಡು ಈ ಮಟ್ಟಕ್ಕೆ ಬಂದಿದ್ದೀನಿ. ನಾನು ಕೂಡ ವಿಶ್ವಕರ್ಮದಲ್ಲಿ ಒಬ್ಬ, ನಿಮಗೆ ಗೊತ್ತಿಲ್ಲ, ನಾನು ಕೂಡ ವಿಶ್ವಕರ್ಮದಲ್ಲಿ ಒಬ್ಬ. ಯಾಕಂದ್ರೆ ನಂದು ಬಗಾರಂಡಿ ಇದೆ. ನಾನು ಆಗ್ಲೇ ಹೇಳ್ಬೇಕು ಅಂತಿದ್ದೆ ಸರ್, ಸಮಯ ಇಲ್ಲ, ಎಲ್ಲಿ ಬೈತಿರೋ ಸುಮ್ಮನೆ ಇವ್ರು ಮಾಡ್ತಾರೆ, ನೀವು ಮಾಡ್ತೀರ ಅಷ್ಟೇ ಸರ್. ಬಹಳ ಅವಿನಾಭಾವ ಸಂಬಂಧ ನಿಮಗೆ. ನಾನು ಮಾಡಿಸ್ತಾ ಇದ್ದೀನಿ. ನಂದು ಬಂಗಾರಂಗಡಿ ಇದಾವೆ. ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ದೊಡ್ಡ ಶೋರೂಮ್ಸ್ 3 ಶೋರೂಮ್ಸ್ ಓಪನ್ ಮಾಡಿದ್ವಿ. ದುಬೈಯಲ್ಲಿ ದೊಡ್ಡ ಶೋರೂಮ್ ಇದೆ. ನಾನು ಕೂಡ ನಿಮ್ಮ ಜಾತಿಯಲ್ಲಿ ಒಬ್ಬ. ಯಾಕಂದ್ರೆ ನಾನು ಕೂಡ ಗೋಲ್ಡ್ ಸ್ಮಿತ್ ಇದೆ. ವಿನಾಯಕ್ ನಿಮ್ಗೆ ಗೊತ್ತಿಲ್ವಲ್ಲ, ಸಮೃದ್ಧಿ ಗೋಲ್ಡ್ ಬ್ಯಾಲೆನ್ಸ್ ಬಂದದ್ದು ನಾನು. ಓಕೆ. ಸೊ ಅದರಿಂದ ದಯವಿಟ್ಟು ನಾನು ಒಂದೇ ನಿಮ್ಮಲ್ಲಿ ಕೇಳ್ಕೊಳ್ಳೋದು, ಕೈ ಮುಗಿ ನಾನು ಕೇಳ್ಕೊಳ್ಳೋದು, ಈ ಮಕ್ಕಳಲ್ಲಿ ಜಾತಿ ವಿದ್ಯೆ ಮಾಡಕ್ ಹೋಗ್ಬೇಡಿ. ವಿದ್ಯಾರ್ಥಿ ಎಜುಕೇಶನ್ ವಿದ್ಯೆ ಮಾಡಿ ದೊಡ್ಡ ಮಟ್ಟಿಗೆ ಮಕ್ಕಳು ಬೆಳೀಲಿ. ಆ ಮಕ್ಕಳೇ ಇದನ್ನೆಲ್ಲ ತೊಳಿತಾರೆ ಅಂತ ಹೇಳ್ತಾ ಇವತ್ತು ತುಂಬಾ ಅದ್ದೂರಿಯಾಗಿ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಹಾಗೂ ನಮ್ಮ ತಾಲೂಕು ಆಡಳಿತ ವರ್ಗಕ್ಕೂ ಮತ್ತು ಎಲ್ಲ ನನ್ನ ಜೊತೆ ಬಂದಿರತಕ್ಕಂಥ ನಾಯಕರಿಗೂ, ವಿಶೇಷವಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ನಾಯಕರಿಗೂ ನಾನು ಹೊಂದಿಸುತ್ತಾ, ಈಗಾಗಲೇ ಟೈಮ್ ತುಂಬಾ ಹೊತ್ತಾಗಿದೆ, ನಿಮ್ಮೆಲ್ಲರಿಗೂ ಹೊಂದಿಸುತ್ತಾ ನಾನು ಯಾವತ್ತೂ ಸದಾ ನಿಮ್ಮ ಜೊತೆ ಇದ್ದೀನಿ ಅಂತ ಹೇಳ್ತಾ, ಯಾವತ್ತು ನಾನು ಬಂದಾಗಿಂದ ಯಾವ ಜಾತಿ ಕೂಡ ನಾನು ಖಂಡನ ಮಾಡ್ತಕ್ಕಂಥ ಮಾಡಿ ಎಲ್ಲ ಜಾತಿಗಳ ಆಚರಣೆಗಳನ್ನ ತುಂಬಾ ಅದ್ದೂರಿ ಮಾಡ್ಕೊಟ್ಟಿದ್ದೀನಿ. ಭಗವಂತ ಅದೇ ಅವಕಾಶ ಕೊಡ್ಲಿ ಅಂತ ಹೇಳ್ತಾ ನೀವೆಲ್ಲರಿಗೂ ಒಂದ್ಸ, ವಿಶೇಷವಾಗಿ ನನ್ನ ತಾಯಿಂದ್ರಿಗೆ ಎಲ್ರಿಗೂ ಒಂದ್ಸ ನನ್ನ ಮಾತು ಮುಗಿಸ್ಕೊಂಡೆ. ಜೈ ವಿಶ್ವಕರ್ಮ.